ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ನಗರದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಗರದಲ್ಲಿ ಉತ್ತರ ಕರ್ನಾಟಕ ದಿವಂಗತ ಎಜೆ ಮುದೋಳ್ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು 15/8/2024 ರಂದು ಧಾರವಾಡ ನಗರದ ಚರಂತಿಮಠ್ ಕಾಂಪ್ಲೆಕ್ಸ್, ಸುಭಾಸ್ ರೋಡ್, ಧಾರವಾಡ ಕಚೇರಿ ಮುಂಭಾಗದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಭಾರಿ ಅದ್ದೂರಿಯಾಗಿ ನೆರವೇರಿತು. ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಜಿ ಹುಡಾ ಅಧ್ಯಕ್ಷರಾದ ಶ್ರೀ ಅನ್ವರ್ ಮುದೋಳ್ ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ಶ್ರೀ ಬಾಬಾಜಾನ್ ಮುದೋಳ್, ಯೂಸುಫ್ ಬಳ್ಳಾರಿ, ಕಾಲು ಸಿಂಗ್ ಚೌಹಾಣ್, ಏಜಾಜ್ ಮುದೋಳ್, ಸಂಘದ ಅಧ್ಯಕ್ಷರಾದ BM ಮುದೋಳ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ PD ನದಾಫ್ ಅವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ರಂಜಾನ್ ಸಾಬ್ ನದಾಫ್, ಶಂಕರ್ ಕೋಟಿ, ರೆಹಮಾನ್ ಸಾಬ್ ಮಕಾಂದಾರ್, ಬೀರಪ್ಪ ಕಟಗಿ, ಮೆಹಬೂಬ್ ಮುದ್ಗಿ, ಮಂಜುನಾಥ್ ಶಿಂದೆ, ಮೆಹಬೂಬ್ ನದಾಫ್, ಮಂಜುನಾಥ್ ಮುಮ್ಮಿಗಟ್ಟಿ, ಪುಂಡ್ಲಿಕ್ ಆಡೂರ್, ಸಿಕಂದರ್ ನದಾಫ್, ಆಸಿಫ್ ಬೆಂಜೂರ್, ಧಾರವಾಡ ತಾಲೂಕಿನ ಗ್ರಾಮೀಣ ಕಾರ್ಮಿಕರು, ಹಿರಿಯ ಕಾರ್ಮಿಕರಾದ ಕಲ್ಲಪ್ಪ ಶಿರ್ಕೋಳ್, ನಜೀರ್ ಶಿವಳ್ಳಿ, ಹನುಮಂತ ಪಾಟೀಲ್, ವಿಠ್ಠಲ್ ಶಿಂದೆ, ರಾಷ್ಟ್ರೀಯ ಮಹಿಳಾ ಸಂಘಟನೆ ಅಧ್ಯಕ್ಷರಾದ ಫಾತಿಮಾ ಮೆಹಬೂಬ್ ಸಾಬ್ ತಡಕೋಡ್, ಗಿರಿಜಾ ಮುಕ್ಕನ್ನವರ್, ಲಲಿತಾ ಕಬ್ಬೂರ್, ರತ್ನಾ ಬಾಜ್ಗುಂಡಿ, ನಸ್ರೀನ್ ಬಾನು ಗೋಕಾಕ್ ಉಪಸ್ಥಿತರಿದ್ದರು. ಭಾರತ ಭಾಗ್ಯ ವಿಧಾತಾ ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉಚ್ಚಲ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲ ಚಿತರಂಗಾ तब शुभ नामे जागे तब शुभ आशीष मांगे गाए तब जय गाता जन गण मंगल दायक जय हे भारत भाग्य विधाता जय हे जय हे जय हे जय 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 हे बोलो भारत माता की, भारत माता की, भारत माता की। ಎಜೆ ಮುದೋಳ್ ಅವರ ಅಭಿಮಾನ ಸಂಘದ ಅಡಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕಟ್ಟಡದ ವಿವಿಧ ಕೆಲಸಗಳ ಮಾಡುವಂಥ ಕಾರ್ಮಿಕ ಸಂಘಟನೆಗಳು ಇವತ್ತು ಟೈಲ್ಸ್ ಕೆಲಸ ಮಾಡುವವರಾಗಲಿ, ಪ್ಲಂಬರ್ ಆಗಲಿ, ಗೌಂಡಿಗಳಾಗಲಿ, ಬಾರ್ ಬಿಲ್ಡರ್ಗಳಾಗಲಿ ತಮ್ಮ ಜೀವದ ಅಂಗ ತೆರೆದು ಇವತ್ತು ದೇಶ ಕಟ್ಟುವಲ್ಲಿ ತಮ್ಮ ಶ್ರಮ ಬಹಳಷ್ಟಿದೆ. ಯಾಕಂದ್ರೆ ಈ ದೇಶ ಕಟ್ಟುವಲ್ಲಿ ಯಾರೋ ರಾಜ ಮಹಾರಾಜರಾಗಲಿ, ರಾಜಕೀಯ ಜನ ಆಗಲಿ, ಶ್ರೀಮಂತರಾಗಲಿ ಮಾಡೋರಲ್ಲ. ಅವ್ರು ದುಡ್ಡು ಖರ್ಚು ಮಾಡ್ಬೋದು, ಆದ್ರೆ ನಿಮ್ಮ ಶ್ರಮ ಏನೈತಲ್ಲ ಈ ದೇಶ ಕಟ್ಟುವಲ್ಲಿ ಅದು ಎಷ್ಟೋ ಬೆಲೆ ಕೊಟ್ಟರು ಅದು ಯಾವುದೋ ಕೊಡಕ್ ಹೋಗೋದಿಲ್ಲ. ಹಾಗಾಗಿ ಇವತ್ತು ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸಂಘದ ಅಧ್ಯಕ್ಷರಾದ ಪೀರ್ ಸಾಬ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ನನಗೆ ಆಹ್ವಾನ ನೀಡಿದರು. ನನ್ನ ಜೊತೆಯಲ್ಲಿ ರಾಜ್ಪುರ್ ಸಮಾಜದ ಹುಬ್ಬಳ್ಳಿ ಮುಖಂಡರು, ಆತ್ಮೀಯ ಗೆಳೆಯರಾದ ಕಾಲು ಸಿಂಗ್ ಚೌಹಾಣ್ ಅವರು ಮತ್ತು ನನ್ನ ಸಹೋದರಾದಂಥ ಯೂಸುಫ್ ಬಳ್ಳಾರಿ ಅವರು, ನನ್ನ ಸಹೋದರಾದಂಥ ನಸೀರಣ್ಣ ಮುದೋಳ್ ಅವರು, ಬಾಬಾಜಾನ್ ಅವರು, ಏಜಾಜ್ ಅವರು ಮತ್ತು ಮಹಿಳಾ ಸಂಘದ ಎಲ್ಲ ಸಹೋದರಿಯರು ಮತ್ತು ಮುದುಗೋಳ್, ಧಾರವಾಡ ಸಿಟಿ, ರೂರಲ್, ಕಲಘಟಗಿ, ನವಲಗುಂದ ಇಡೀ ಜಿಲ್ಲೆಯಲ್ಲಿ ಈ ಕಟ್ಟಡ ಕಾರ್ಮಿಕ ಸಂಘಟನೆಯಲ್ಲಿ ತೊಡಗಿಸುವಂಥ ಪೀರ್ಸಾಬ್ ಅವರಾಗಲಿ ಹಾಗೂ ಅವ್ರ ಜೊತೆ ಇರುವಂಥ ಎಲ್ಲ ಪದಾಧಿಕಾರಿಗಳು, ಜಂಗೂರ್, ಕರೀಂ ಸಾಬ್, ಬಿಡಿ ಕಾರ್ಮಿಕರಾಗಲಿ ಬಹಳ ಜನ ಹೆಸರು ತಗೊಂಡ್ರೆ ತಾಲೂಕು ಬಂದಾರೆ. ಆದ್ರೆ ನಾನು ಖುಷಿ ಆಗೈತೆ. ಯಾಕಂದ್ರೆ ನಾವು ಬೆಳೆದಿದ್ದ ಕಾರ್ಮಿಕ ಸಂಘಟನೆಗಳು, ನಮ್ಮ ತಂದೆಯವರಾಗಲಿ, ನಾವಾಗಲಿ ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ, ಅವ್ರ ಬಗ್ಗೆ ನಾವು ಯಾವಾಗಲೂ ಹಗಲಿರುಳು ಸೇವೆ ಮಾಡುವಂಥ ಕೆಲಸ ನಮ್ಮ ತಂದೆಯವ್ರ ಕಾಲದಿಂದ ಮಾಡಿ, ಈಗೂ ಮಾಡ್ತೀವಿ, ಮುಂದೂ ಮಾಡೋಣ. ಮತ್ತು ನಿಮಗೆಲ್ಲ ಸರ್ಕಾರದ ಸೌಲಭ್ಯ ಸಿಗುವುದಕ್ಕೆ ನಿಮ್ಮ
ನಿಮ್ಮ ಅಭಿವೃದ್ಧಿ ಕಾರ್ಮಿಕರ ಒಂದು ಏನಾದರೂ ಸಮಸ್ಯೆ ಇದ್ರೂ ಸಹ ನಾವು ಯಾವಾಗಲೂ ಪೀರ್ ಸಾಬ್ ಅವ್ರಿಗೆ ಹೇಳಿವೆ, ಎಲ್ಲರಿಗೂ ಹೇಳಿವೆ. ಹುಬ್ಬಳ್ಳಿ ಆಸ್ಪತ್ರೆ ಆಗಲಿ ಹಾಗೂ ಯಾವುದೇ ಕಾನೂನಿನ ತೊಡಕಾಗಲಿ ಯಾವುದೇ ಸಮಸ್ಯೆ ಇದ್ರೂ ಇವತ್ತು ನಮ್ಮ ಸಹೋದರರಾಗಲಿ ನಾವಾಗಲಿ ನಮ್ಮ ಜೊತೆ ಇರುವಂಥ ಬಳ್ಳಾರಿಯವರಾಗಲಿ ನವಲ್ ಸಿಂಗರಾಗಲಿ ನೀವು ಕಾರ್ಮಿಕರ ಹಿತೈಷಿಗಳು. ಎಷ್ಟೋ ಜನ ಬಿದ್ದು ಸಾಯ್ತಾರೆ, ಅವರ ಮನೆ ತೊಂದರೆ ಒಳಗೆ ಬೀಳ್ತಾವೆ. ಹಂಗಿದ್ದಾಗ ಎಲ್ಲ ನಾವು ಸರ್ಕಾರದಿಂದ ಏನೇನು ಸೌಲಭ್ಯ ಐತೆ ಅದ್ರ ಬಗ್ಗೆ ಹೋರಾಟ ಮಾಡೋಣ, ಪಡೆಯೋದಕ್ಕೆ ಪ್ರಯತ್ನ ಮಾಡೋಣ. ಆಮೇಲೆ ದೇಶದೊಳಗೆ ಇವತ್ತೆಲ್ಲ ನಿಮ್ಗೆ ಗೊತ್ತೈತೆ ಈ ದೇಶದ ಪರಿಸ್ಥಿತಿ ಯಾವ ದಿಕ್ಕಿಗೆ ಹೊಂಟಿತ್ತು. ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಾರಂತ ಇವತ್ತು ಈ ದೇಶದೊಳಗೆ ಒಂದು ಯಾವುದೋ ಒಂದು ಸಮಸ್ಯೆ ಆಗಲಿ ಅದು ಕೋರ್ಟ್, ಸುಪ್ರೀಂ ಕೋರ್ಟ್, ಲೋವರ್ ಕೋರ್ಟ್, ಹೈಕೋರ್ಟ್ ಮಟ್ಟ ನಾವು ಯಾವುದೋ ಹಕ್ಕುಗಳನ್ನು ಪಡೆಯೋದಕ್ಕೆ ನಾವು ಕಾನೂನಿನ ಹೋರಾಟ ಮಾಡ್ತೇವೆ. ಈ ದೇಶದ ಒಂದು ಸ್ವತಂತ್ರ ಪಡೆಯುವಾಗ ಹಂಗ ಸಿಕ್ಕಿದೆ. ನಾನಾ ಗುಲಾಮ್ ಇದ್ರು ಬ್ರಿಟಿಷರಿಗೆ. ಅವಾಗ ಗಾಂಧೀಜಿಯವರು, ಉಪೇಂದ್ರ ಸತ್ಯಾಗ್ರಹ, ಕಲೇಜ ಚಳವಳಿ ಅವ್ರ ಜೊತೆ ಬಹಳಷ್ಟು ಜನ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಭಗತ್ ಸಿಂಗ್, ಟಿಪ್ಪು ಸುಲ್ತಾನ್, ಮೌಲಾನಾ ಅಶ್ರಫ್ ಮೌಲಾನಾ ಮೊಹಮ್ಮದ್ ಅಲಿ ಅವರು ಈ ದೇಶದ ಸ್ವತಂತ್ರ ಪಡೆಯೋದಕ್ಕೆ ಅವ್ರ ತ್ಯಾಗ ಬಲಿದಾನ ನೋಡಿದೆ. ಅವರು ಎಷ್ಟೋ 10-20 ವರ್ಷ ಜೈಲ್ದಾಗಿದ್ರು, ಎಷ್ಟೋ ಮಂದಿ ಗಲ್ಲಿಗೇರಿಸಿದ್ರು. ಇವತ್ತು 200 ವರ್ಷ ಬ್ರಿಟಿಷರ್ ಆಗಿದ್ರು. ಅದೇ ಸಿಕ್ಕಿಲ್ಲ ಈ ದೇಶಕ್ಕೆ ಸ್ವತಂತ್ರ. ಇವತ್ತು ಯಾರಿಗೂ ಗೊತ್ತಿಲ್ಲ ಮಕ್ಕಳಿಗೆ. ಎಷ್ಟೋ ಜನ ತ್ಯಾಗ ಅವ್ರ ಬಲಿದಾನದಿಂದ ಇವತ್ತು ಈ ದೇಶಕ್ಕೆ ಸ್ವತಂತ್ರ ಸಿಕ್ತ. ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ. ಇವತ್ತು 78 ವರ್ಷ ಆದ್ರೂ ನಮ್ಗೆ ನಮ್ಮ ಬಡತನ ಆಗಿಲ್ಲ, ನಮ್ಮ ಸಮಸ್ಯೆ ದೂರ ಆಗಿಲ್ಲ. ಎಷ್ಟೋ ನಾವು ಇವತ್ತು मेरी